ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ್ಗ ನೆನ್ನೆ ಆದಂತ ಒಂದು ಸೀನು ಸಿಕ್ಕಾಪಟ್ಟೆ ಸುದ್ದಿ ಮಾಡ್ತಾ ಇದೆ. ಅದು ಪಾಕಿಸ್ತಾನದಲ್ಲಿ ಆಗಿರುವಂತ ಸೀನು. ಗಡಾಫಿ ಸ್ಟೇಡಿಯಂ ಅಂತ ಏನು ಹೊಸದಾಗಿ ರಿನೋವೇಷನ್ ಮಾಡಿದ್ದಾರೆ, ಲಾಹೋರ್ನ ಗಡಾಫಿ ಸ್ಟೇಡಿಯಮ್ಮು. ಸೊ ಈ ಸ್ಟೇಡಿಯಂ ಅಲ್ಲಿ ಒಂದು ವಿಚಿತ್ರವಾಗಿರುವಂಥ ಸೀನು, ಬಾಲು ಹಣೆಗೆ ಬಡ್ದು ರಕ್ತ ಸುರಿಸ್ಕೊಂಡು ಹೋಗ್ಬಿಟ್ರು ಒಬ್ಬ ಪ್ಲೇಯರು. ಅದೇ ರಚಿನ್ ರವೀಂದ್ರ. ನಿನ್ನೆ ಟ್ರೈ ಸೀರೀಸ್ ನಡೀತಾ ಇದೆ, ಇನ್ನೇನು ಚಾಂಪಿಯನ್ಸ್ ಟ್ರೋಫಿ ಸ್ಟಾರ್ಟ್ ಆಗ್ತಿದೆಯಲ್ಲ. ಸೊ ಇದರ ಪ್ರಿಪರೇಷನ್ ಅಂಗವಾಗಿ ಟ್ರೈ ಸೀರೀಸ್ನ ಇಟ್ಕೊಂಡಿದ್ದಾರೆ. ನ್ಯೂಜಿಲ್ಯಾಂಡ್, ಸೌತ್ ಆಫ್ರಿಕಾ ಅಂಡ್ ಪಾಕಿಸ್ತಾನ್ ಆಡ್ತಾ ಇದೆ. ಅದರಲ್ಲಿ ನಿನ್ನೆ ಮ್ಯಾಚ್ ಇದ್ದಿದ್ದು ಪಾಕಿಸ್ತಾನ್ ವರ್ಸಸ್ ನ್ಯೂಜಿಲ್ಯಾಂಡ್. ಇದರಲ್ಲಿ ಪಾಕಿಸ್ತಾನದವರು ಸೋತಿದ್ದಾರೆ, ನ್ಯೂಜಿಲ್ಯಾಂಡ್ ಅವರು ಚೆನ್ನಾಗೇನೆ ಗೆದ್ದಿದ್ದಾರೆ. ಬಟ್ ಈ ತರ ಒಂದು ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಆಗುತ್ತೆ ಅಂತ ಯಾರು ಕೂಡ ಅನ್ಕೊಂಡಿರಲಿಲ್ಲ. ಸಿಕ್ಕಾಪಟ್ಟೆ ಹೆವಿಯಾಗಿ ರಿನೋವೇಟ್ ಆಗಿರುವಂತ ಗಡಾಫಿ ಸ್ಟೇಡಿಯಂ ಅಲ್ಲಿ ಈ ತರ ಆಗುತ್ತೆ ಅಂತ. ಅದೇ ಗುರು ಸುತ್ತ ಹೊಡೆದರೆ 15 ಅಡಿ ಗುಂಡಿ ಅಂತ ಹೇಳಿದ್ನಲ್ಲ, ಅದೇ ಸ್ಟೇಡಿಯಂ ಅಲ್ಲಿ ಆಗಿರುವಂತ ಸಿಂಧು ಹೆವಿಯಾಗೆ ಏನೋ ಯಾರು ಮಾಡದೇ ಇರೋ ತರ ಎಲ್ಲ ಮಾಡ್ಬಿಟ್ಟಿದ್ದಾರೆ. ಅದು ಇದು ಅನ್ನೋ ತರ ಎಲ್ಲ ಅಪ್ಡೇಟ್ನ ಕೊಟ್ಟಿದ್ರು ಪಾಕಿಸ್ತಾನದವ್ರನ್ನೇ. ಇಲ್ಲ ನಮ್ಮದು ಸಖತ್ ಸ್ಟೇಡಿಯಂ ಯಾವುದು ಅಂತಾರೆ ಅದು ಗಡಾಫಿ ಸ್ಟೇಡಿಯಂ. ನಮ್ಮ ಪಾಕಿಸ್ತಾನದಲ್ಲಿ ಒನ್ ಆಫ್ ದ ಬೆಸ್ಟ್ ಸ್ಟೇಡಿಯಂ ಯಾವುದು ಅಂತಾರೆ ಅದು ಗಡಾಫಿ ಸ್ಟೇಡಿಯಂ. ಆ ಥರ ನಾವು ಕ್ರಿಯೇಟ್ ಮಾಡಿದ್ದೀವಿ ಸ್ಟೇಡಿಯಂನ, ಒಂಥರ ರಿನೋವೇಟ್ ಮಾಡಿದ್ದೀವಿ. ನೋಡಿ ಇವಾಗ ಹೆಂಗಿದೆ, ಮುಂಚೆ ಹೆಂಗಿತ್ತು ಇವಾಗ ಹೆಂಗಿದೆ ನೋಡಿ ಅಂತ ಅವರು ಹೊಗಳ್ಕೋತಾ ಇದ್ರು, ಕೊಚ್ಕೊಂತ ಇದ್ರು. ಬಟ್ ಇವಾಗ ಕಾರಣ ಆಗಿರೋದು ಅದೇನು ಅಂತಂದ್ರೆ, ಕುಸ್ತಿಲ್ ಅವರು ಹೊಡೆದಂತ ಬಾಲ್ ಏನಿದೆ ಸ್ಕ್ವೇರ್ ಲೆಗ್ ರೀಜನ್ ಅಲ್ಲಿ ಆಲ್ಮೋಸ್ಟ್ ಕ್ಲೋಸ್ಡ್, ಅಲ್ಲೇನೆ ಬೌಂಡ್ರಿ ಲೈನ್ ಪಕ್ಕನೇ ನಿಂತ್ಕೊಂಡಿದ್ರು. ಕ್ಯಾಚ್ ಹಿಡಿದಿಕ್ಕೆ ಅಂತ ಬರ್ತಾರೆ, ಕ್ಯಾಚ್ ಇತ್ತು. ಇನ್ಫ್ಯಾಕ್ಟ್ ಅದು ಹಿಡಿದಿತ್ತು ಅಂದ್ರೆ ಖಂಡಿತ ಔಟ್ ಇತ್ತು. ಸೊ ಫ್ಲಾಟ್ ಆಗಿ ಬಂದಂತ ಬಾಲು ಹೊಡೆಯುತ್ತೆ ರಮ್ಮನಾಗೆ ರಚಿನ್ ರವೀಂದ್ರ ಅವರ ತಲೆಗೆ ಹೊಡೆದು ಓಪನ್ ಆಗ್ಬಿಡ್ತು ಅಂತ ಅನ್ನಿಸ್ಬಿಡ್ತು. ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಏನ್ಬಿಟ್ರು ಹಿಂಗೆ ಹೊಡೆದು ಬಾಲ್ ಹಿಂಗೆ ರಿಬೌಂಡ್ ಆಯಿತು ಅಂತ. ಇಲ್ಲಿ ಕರೆಕ್ಟಾಗಿ 4 ಅಡಿಗೆ ಬಿದ್ದು ನೋಡಿ ರಮ್ಮನಂಗೆ ಬಂದಂಥ ಬಾಲು. ಸಿವಿಯರ್ ಇಂಜುರಿ ಇದು. ಒಳಗಡೆ ಏನಾಗಿದೆ ಗೊತ್ತಿಲ್ಲ. ಒಟ್ಟಲ್ಲಿ ಇವಾಗ ಸ್ಕ್ಯಾನ್ಸಿಗೆ ಕರ್ಕೊಂಡು ಹೋಗಿದ್ದಾರಂತೆ. ನೆಕ್ಸ್ಟ್ ಮ್ಯಾಚ್ ಆಡ್ತಾರೋ ಆಡೋದಿಲ್ವೋ ಅಥವಾ ಚಾಂಪಿಯನ್ಸ್ ಟ್ರೋಫಿ ಆಡ್ತಾರೋ ಆಡೋದಿಲ್ವೋ ಇದಂತೂ ಇನ್ನೂ ಸಹ ಗೊತ್ತಿಲ್ಲ. ಒಟ್ಟಿನಲ್ಲಿ ಬ್ಲೀಡಿಂಗ್ ಬಿದ್ದೋಗ್ತಾರೆ ಹಂಗೇನೆ ಕೆಳಗಡೆ. ಆಮೇಲೆ ಹಂಗೆ ಕರ್ಕೊಂಡು ಹೋಗ್ತಾರೆ. ಏನು ಸ್ಟ್ರೆಚರ್ ಗಿಚರೆಲ್ಲ ಏನೋ ತೊಗೊಂಬಂದು ಅಂತ ಕರ್ಕೊಂಡು ಹೋಗೋದು ನಡ್ಕೊಂಡೇನೆ ಹೋಗ್ತಾರೆ. ಬಟ್ ಬ್ಲೀಡ್ ಅಂತೂ ಆಗ್ತಾರೆ. ಇಲ್ಲಿ ಓಪನ್ ಆಗಿದೆ ಅಂತ ಕಾಣಿಸುತ್ತೆ, ಅದರಿಂದನೇ ಬ್ಲೀಡ್ ಆಗಿರೋದು. 4 ಅಡಿಗೆ ಬಿದ್ದಿದೆ ಅವ್ರಿಗೆ ಬಾಲು. ಮೂಗಿಗೆ ಏನಾರು ಬಿದ್ದಿತ್ತು ಅಂತಂದರೆ ಮೂಳೆ ಹಂಗೆ ಮುರಿದೋಗ್ಬಿಟ್ರದು ಪಕ್ಕ. ತಲೆ ಇಲ್ಲಿ ಸಿಕ್ಕಾಪಟ್ಟೆ ಹಾರ್ಡಾಗಿರುತ್ತೆ, ಆದ್ದರಿಂದ ಆ ಮಟ್ಟಿಗೇನು ಎಫೆಕ್ಟ್ ಆಗಿಲ್ಲ ಅಂತ ಕಾಣಿಸುತ್ತೆ. ಅದೇನಾದ್ರು ಬೇರೆ ಕಡೆ ಏನಾದರೂ ಇಲ್ಲೋ ಏನಾದ್ರು ಬಿದ್ದು ಹಿಂದೆಗಡೆನೋ ಎಲ್ಲರೂ ಬಿದ್ದಿತ್ತು ಅಂತಂದರೆ ಸಿವಿಯರ್ ಆಗಿರೋದು. 4 ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿರೋದ್ರಿಂದ ಸೊ ಉಳ್ಕೊಂಡಿದೆ. ಬಟ್ ಚರ್ಮ ಅಂತೂ ಕಟ್ಟಾಗಿದೆ, ಅದರಿಂದ ಅವರಿಗೆ ಬ್ಲೀಡಿಂಗ್ ಆಗಿದೆ. ಸೊ ಇದನ್ನ ಇವಾಗ ಎಲ್ಲರೂ ಎತ್ತಿ ಕೇಳ್ತಾ ಇದ್ದಾರೆ. ಪಾಕಿಸ್ತಾನದಲ್ಲಿ ಈ ಸ್ಟೇಡಿಯಂ ಅಲ್ಲಿ ಆಡಿಸ್ಬೇಕು ಅಂತ ಪರ್ಮಿಷನ್ ಕೊಟ್ಟವ್ರು ಯಾರು? ಏನು ಚೆಕ್ ಮಾಡ್ದಂಗೆ ನೀವು ಫ್ಲಡ್ ಲೈಟ್ಸು, ಬ್ಯಾಡ್ ಫ್ಲಡ್ ಲೈಟ್ಸ್, ಅದು ಲೈಟ್ಸ್ ಏನು ನೆಟ್ಟಿಗೆ ಇಲ್ಲ ಅಲ್ಲಿ ಆಡಿಸ್ಬೇಕು ಅಂತ ಇಟ್ಕೊಂಡಿದ್ರಲ್ಲ ನೀವು ಚಾಂಪಿಯನ್ಸ್ ಟ್ರೋಫಿನ. ಜೊತೆಗೆ ಆಡೋದಕ್ಕೆ ಪರ್ಮಿಷನ್ ಯಾರು ಕೊಟ್ಟರು? ICC ಹೆಂಗೆ ಕೊಟ್ಬಿಟ್ರು ಪರ್ಮಿಷನ್? ಫ್ಲಡ್ ಲೈಟ್ಸ್ನೆಲ್ಲ ನೀಟಾಗಿ ವೆರಿಫೈ ಮಾಡಬೇಕು ತಾನೇ ನೀವು. ಇಲ್ಲಿ ಪ್ಲೇಯರ್ಗೆ ಸೇಫ್ಟಿ ಇದೆಯಾ ಇಲ್ವಾ ಅನ್ನೋದು ಫಸ್ಟು ಪ್ರಿಕಾಷನ್ ತಗೋಬೇಕು ನೀವು. ಫಸ್ಟ್ ಅದನ್ನು ನೋಡ್ಕೋಬೇಕು. ಕ್ವಾಲಿಟಿ ಟೆಸ್ಟ್ ಮಾಡಿದ್ರೋ ಮಾಡಿಲ್ವ? ಸ್ಟೇಡಿಯಮಲ್ಲಿ ಆಡೋಕ್ಕೆ ಯೋಗ್ಯತೆ ಇದೆಯೋ ಯೋಗ್ಯತೆ ಇಲ್ವೋ ಸ್ಟೇಡಿಯಂ ಅಂತ. ಏನೋ ದೊಡ್ಡದಾಗಿ ಏನೋ ಕಟ್ಬಿಟ್ರಂತೆ, ಏನೋ ಬೆಸ್ಟ್ ಸ್ಟೇಡಿಯಂ ಅಂತ ಅವ್ರು ಹೇಳ್ಬಿಟ್ರಂತೆ, ಬಿಟ್ಬಿಟ್ರಂತ ಇವ್ರು ಪರ್ಮಿಷನ್ ಅಂತ ನಮ್ಮ ಇಂಡಿಯನ್ಸ್ ರೊಚ್ಕೆದಿದ್ದಾರೆ. ಕ್ಯಾನ್ಸಲ್ ಮಾಡಿ ದುಬೈಲಿ ಇಡಿಸ್ರಿ ಮ್ಯಾಚ್ಗಳನ್ನ, ಅದು ಇದು ಅಂತ ಎಲ್ಲ. ಸೊ ಫ್ಲಡ್ ಲೈಟ್ಸು ಇಲ್ಲಿ ಮೇಯ್ನ್ ಆಗಿ ಬಂದಿದೆ. ಅವ್ರೊಂಥರ ಸ್ಟನ್ ಆಗಿ ಹೋಗ್ಬಿಡ್ತಾರೆ ಗುರು. ಬಾಲ್ನ ಜಡ್ಜ್ ಮಾಡ್ಕೊಂಡೆ ಬರ್ತಾರೆ ಕ್ಯಾಚ್ ಹಿಡಿಯೋದಕ್ಕೆ ಅಂತ. ಸಡನ್ನಾಗಿ ಸ್ಟನ್ ಆಗ್ಬಿಟ್ಟು ಬ್ಲ್ಯಾಂಕ್ ಆಗೋಗ್ಬಿಟ್ಟು ಬಾಲ್ ರಮ್ಮನಂಗೆ ತಲೆಗೆ ಹೊಡಿಯುತ್ತೆ. ಅಂದರೆ ಬಾಲ್ ಕಾಣಿಸಿಲ್ಲ ಅವರಿಗೆ. ಬೇಸಿಕಲಿ ಬಾಲ್ ಕಾಣಿಸಿತ್ತು ಅಂದರೆ ಅಟ್ಲೀಸ್ಟ್ ಕೈಗಾರು ಟಚ್ ಆಗಿರೋದು. ತಲೆ ಬಂದು ಬಿದ್ದಿದ್ದೆ, ಅವನ ಅಜ್ಜಿ ಕೆಳಗಡೆ ಬಿದ್ದು ಬ್ಲಡ್ ಎಲ್ಲ ಇಟ್ಟಾಡೋಯ್ತು ಊರು. ಹಂಗೆ ಬ್ಲಡ್ ಎಲ್ಲ ಹಂಗೆ ಎತ್ಕೊಂಡು ಹೋಗಿದ್ದಾರೆ ಪಾಪ. ಇವಾಗ ಆದಷ್ಟು ಬೇಗ ರಿಕವರ್ ಆಗ್ಬಿಟ್ಟು ಬರಲಿ. ರಚಿನ್ ರವೀಂದ್ರ ಚಾಂಪಿಯನ್ಸ್ ಟ್ರೋಫಿನ ಆಡೋ ಥರ ಆಗಲಿ. ಸೀರೀಸ್ ಬದನೆಕಾಯಿ ಸೀರೀಸ್ ಆಡಿದ್ರೆ ಒಂದು ಬಿಟ್ರೆ ಒಂದು. ಬಟ್ ಚಾಂಪಿಯನ್ಸ್ ಟ್ರೋಫಿ ಮೇನ್ ಕ್ರೂಷಿಯಲ್ ಅವ್ರಿಗೆ. ಬಟ್ ಇನ್ನೂ ಗೊತ್ತಿಲ್ಲ ಇನ್ನೂ ಎಷ್ಟೆಷ್ಟು ಇಂಜುರೀಸ್ ಈ ಥರ ಆಗುತ್ತೋ ಈ ಬ್ಯಾಡ್ ಫ್ಲಡ್ ಲೈಟ್ಸ್ ಇಂದ ಅಂತ. ಯಾಕಂದರೆ ಅವರ ರೀಸನ್ ಕೊಟ್ಟಿದ್ದಾರೆ, ಫ್ಲಡ್ ಲೈಟ್ಸಿಂದ ನಮಗೆ ಅಷ್ಟೇನಾಗಿ ಯೂಸ್ ಆಗಲಿ. ಅಂದರೆ ಲೈಟು ಸ್ಟ್ರಾಂಗ್ ಆಗಿಲ್ವಂತೆ, ಫ್ಲ್ಯಾಟ್ ಆಗಿ ಬಂತು ಬಾಲ್. ಅದೇನು ಮೇಲ್ಗಡೆ ಏನು ಬರಲಿಲ್ಲ ಬಾಲು, ಫ್ಲ್ಯಾಟ್ ಆಗಿ ಬಂದಂಥ ಬಾಲು. ಬ್ಯಾಡ್ ಫ್ಲಡ್ ಲೈಟ್ಸಿಂದ ಲೈಟು ಕರೆಕ್ಟಾಗಿ ಇಲ್ಲದೇ ಇದ್ದಿದ್ದರಿಂದ ಬಿತ್ತು ಬಾಲು ಅಂತ ರೀಸನ್ ಆಗಿ ಕೊಟ್ಟಿದ್ದಾರೆ. ಸೊ ಆ ಒಂದು ಲೈಟ್ ಇಶ್ಯೂ ಏನಿದೆ ನಾವು ಫಿಕ್ಸ್ ಮಾಡ್ತಾರೋ ಅಥವಾ ಟೂರ್ನಮೆಂಟಲ್ಲಿ ಏನು ಶಿಫ್ಟ್ ಆಗೋದು ಡೌಟು ಬಿಡಿ. ದುಬೈಗೆಲ್ಲ ನಾವು ಇಂಡಿಯನ್ಸ್ ಬಿಟ್ಟರೆ ಹೇಳ್ತೀವಿ, ನಾವು ಇಂಡಿಯಾದಲ್ಲೇ ಆಡಿಸ್ಲಿ ಅಂತ ಹೇಳ್ತೀವಿ. ಬಿಟ್ಟರೆ ದುಬೈ ಬೇಡ ಇಂಡಿಯಾದಲ್ಲೇ ಆಡಿಸ್ಬಿಟ್ರಿ ಅಂತ ಹೇಳ್ತೀವಿ. ಸೊ ಹಂಗೆಲ್ಲ ಆಗೋದಿಲ್ಲ. ಒಟ್ಟಲ್ಲಿ ಆ ಲೈಟ್ಸ್ದು ಏನು ಪ್ರಾಬ್ಲಮ್ ಇದೆ, ಸೊ ಅದನ್ನ ಕರೆಕ್ಟಾಗಿ ರೆಕ್ಟಿಫೈ ಮಾಡಲಿ ಆದಷ್ಟು ಬೇಗ. ಗಡಾಫಿ ಸ್ಟೇಡಿಯಂನ ಅದು ಏನೇನೋ ಇಂಜಿನಿಯರಿಂಗ್ ಮಾಡಿಬಿಟ್ಟಿದ್ದಾರೆ, ಅದಕ್ಕೆ ವಿಚಿತ್ರವಾಗಿರುವಂಥ ಇಂಜಿನಿಯರಿಂಗ್ ವರ್ಕ್ಗಳೆಲ್ಲ ಮಾಡಿಬಿಟ್ಟಿದ್ದಾರೆ. ಇದನ್ನ ನೆಟ್ಟಿಗೆ ಮಾಡಿಲ್ವೇ? ರೀಸನ್ ಕೊಡ್ತಾ ಇದ್ದಾರೆ ಪ್ಲೇಯರ್, ಇಲ್ಲಿ ಬಾಲ್ ಕಾಣಿಸ್ಲಿಲ್ಲ ನನಗೆ ಅಂತ, ಸಡನ್ನಾಗಿ ಸ್ಟನ್ ಆದೆ ಅಂತ. ಕೆಳಗಡೆ ಬಂದಂಥ ಬಾಲು ಏನು ಮೇಲ್ಗಡೆ ಹೋಗಿಲ್ಲ. ಮೇಲ್ಗಡೆ ಹೋಗಿರೋ ಏನೋ ಬಿಡುಗರೋ ಫ್ಲಡ್ ಲೈಟ್ಸ್ ಇದ್ದೋ ಕಾಣಿಸಿಲ್ಲ ನೆಟ್ಟಿಗೆ ಅಂತ ಅನ್ಬೋದಾಗಿತ್ತು. ಬಟ್ ಕೆಳಗಡೆನೇ ಬಂದಂಥ ಬಾಲ್, ಫ್ಲಾಟಾಗಿ ಬಂದಂಥ ಬಾಲ್ ಕಾಣಿಸಿಲ್ಲ ಅಂತಂದರೆ ಅದು ಲೈಟ್ ಇಶ್ಯೂ ಇದೆ ಅಂತಲೇ ಅರ್ಥ. ಇನ್ನೊಂದು ಸ್ವಲ್ಪ ಹೇಳ್ತಾರೆ ಇವಾಗ. ಕುಣಿಲಾರ್ದವರು ನೆಲ ಡೊಂಕು ಅಂದ್ರಂತೆ. ಕ್ಯಾಚ್ ಹಿಡಿಯೋಕ್ಕೆ ಬರದೇ ಇದ್ದವರು ನಂಗೆ ಅದು ಕಾಣಿಸ್ತಿಲ್ಲ, ನನಗೆ ಇದು ಕಾಣಿಸ್ಲಿಲ್ಲ ಅಂತಂತೆ.
ಪಾಪ ಏನಕ್ಕೂ ಬ್ಲೇಮ್ ಮಾಡ್ತೀರ ಪಾಕಿಸ್ತಾನದವ್ರು? ಏನು ಪಾಕಿಸ್ತಾನದವ್ರು ಒಬ್ಬರನ್ನ ಸಿಕ್ಕಿರೋದು ಹಾಕೊಂಡು ಗುಮ್ಮೋದಕ್ಕೆ? ನಮ್ಮ ಇಂಡಿಯಾದಲ್ಲಿ ಆಗಿತ್ತು ಅಂತಂದಿರ ಇದೆ. ಎಷ್ಟು ಸಲ ಆಗಿದೆ ನಮ್ಮ ಇಂಡಿಯಾದಲ್ಲಿ ಬಾಲ್ ಬಿಟ್ಟಿರೋದು, ಬಾಲ್ನ ಕರೆಕ್ಟಾಗಿ ಜಡ್ಜ್ ಮಾಡದೇ ಇರೋವಂಥದ್ದು ಎಷ್ಟು ಸಲ ಆಗಿದೆ ನಮ್ಮ ಇಂಡಿಯಾದಲ್ಲಿ? ಪಾಪ ಏನೋ ಬಾಲ್ ತಲೆಗೆ ಬಿತ್ತು ಅಚಾನಕ್ಕಾಗಿ, ಅದಕ್ಕೆ ಪಾಕಿಸ್ತಾನದವ್ರು ಹಾಕೊಂಡು ರೋಸ್ಟ್ ಮಾಡ್ತೀರಾ ನೀವು ಅಂತ ಸ್ವಲ್ಪ ಜನ ಕೇಳ್ತಾರೆ. ಏನಾದರೂ ಒಟ್ಟಲ್ಲಿ ಲೈಟ್ಸ್ ಚೆನ್ನಾಗಿಲ್ಲ ಅಂತ ರಿಪೋರ್ಟ್ ಅಂತೂ ಬಂದಿದೆ. ನೋಡೋಣ ಇದನ್ನು ರೆಕ್ಟಿಫೈ ಮಾಡ್ತಾರೆ ಆದಷ್ಟು ಬೇಗ ಅಂತ ಅನ್ಕೊಂಡಿದ್ದೀನಿ. ಪಾಕಿಸ್ತಾನದವರು ಅಟ್ಲೀಸ್ಟ್ ಚಾಂಪಿಯನ್ಸ್ ಟ್ರೋಫಿಗೋಸ್ಕರ ಮಾಡಲೇಬೇಕು ಇವರು. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.